ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ. ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS, ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS, ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವ್ರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ. ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ. ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ನಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳು ಇಂದು ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನೂ ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು. ಮೇಡಮ್, ನೀವು ಹೇಳೋದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರತ್ತೆ. ಅವರು ನೀವು ಹೇಳಿದ ಹಾಗೆ ಮನೇಲಿ ಕೂತು ಅಭ್ಯಾಸನೂ ಮಾಡಬಹುದು. ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜಿಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗತ್ತೆ ಅಂತಂದ್ರೆ, ಆ ಇಂಟರ್ವ್ಯೂ ಅನ್ನೋ ಪದಾನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರು ಇರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವ್ರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ, ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ. ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ? ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ. ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ ಕೂಡಲೇ ಅವನಿಗೆ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ಮ ಪರಿಚಯ ಮಾಡ್ಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟಿಗೆ ತುಂಬಾ ಕಷ್ಟ ಆಯ್ತು. ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ, ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟೀಸ್ ಮೂಲಕ ಮಾತ್ರ ಬರೋದು.
ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು, ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ. ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು? ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಡ್ಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕೂತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನೀಗ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು. ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ. ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು? ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರೋದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ. ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ, ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ? ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ, ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1 ರಿಂದ 2 ದಿನದ ಕೋರ್ಸ್ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಎಲ್ಲಾ ಕಾಲೇಜ್ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ AICTE ವತಿಯಿಂದ ಕಾಲೇಜ್ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ. ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ? ಖಂಡಿತ. ಸಿಡ್ಯಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVT ಸರ್ಟಿಫಿಕೇಟ್ ಕೋರ್ಸ್ಗಳು. NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೇಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಿದೆ. ಈ ಪ್ರೋಗ್ರಾಮ್ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಷರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು
ಅನ್ನು ಸಹ ನಡೆಸಿಕೊಡಲಾಗ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 ಜೂನ್ ರವರೆಗೆ ಲಿಂಕ್ ಓಪನ್ ಇರ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 ಮತ್ತು 5 ಜುಲೈ 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 ಆಗಸ್ಟ್ 2026. ಇದು 6 ತಿಂಗಳ ಕೋರ್ಸ್ ಆಗಿದೆ. ಯಾರೆಲ್ಲ ಐಟಿ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡ್ಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೆ ಹೋಗ್ತಾರೆ. ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಡ್ಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟೀಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ. ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ನಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ಗೆ ಸಿದ್ಧಗೊಳಿಸುವುದು. ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ. ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ. ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಶನ್ ಸ್ಕಿಲ್ಸ್ ಸುಧಾರಿಸಿಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸಿಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗ್ಬಹುದು. ಧೈರ್ಯ, ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರ್ಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು. ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ನಮ್ಮ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮ್ಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ, ಪಿಎಸ್, ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೇಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ. tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.